ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಲ್ತಪ್ಪದ್ದು ವಿಡಿಯೋ ಹಾಕಿದ್ದೇನಲ್ಲ, ಅದರಲ್ಲಿ ಒಂದು ವಿಡಿಯೋ ಸ್ಕಿಪ್ ಆಗಿದೆ. ನನಗೆ ಅನೀಸಾ ಅನ್ನುವರು ಒಂದು ಮೆಸೇಜ್ ಹಾಕಿದ್ರು, ಹರಿಣಿ ಅದರಲ್ಲಿ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ನೀನು ಅದನ್ನು ನೋಡಂತ ಹೇಳಿದ್ರು. ನಾನು ಮತ್ತೆ ನೋಡುವಾಗ ಹೌದು, ನನಗೆ ತುಂಬ ಬೇಸರ ಆಯಿತು. ಪಾಪ ಅವರೊಂದು ಇಷ್ಟದಲ್ಲಿ ನೋಡ್ತಾರೆ ನನ್ನ ವಿಡಿಯೋ. ನನ್ನದೊಂದು ಮಿಸ್ಟೇಕ್ ಆಯಿತು. ಅದು ಆಗ್ತದೆ, ಎಲ್ಲರ ಹತ್ರ ಸಹ ಅದು ಆಗ್ತದೆ, ವಿಡಿಯೋ ಹಾಗೆ ಮಿಸ್ ಆಗ್ತದೆ. ಮತ್ತೆ ನನಗೆ ಪುನಃ ನಾನು ಅವರಿಗೆ ರಿಟರ್ನ್ ಮೆಸೇಜ್ ಮಾಡಿದ್ದೆ, ನಾನು ಹಾಕ್ತೇನೆ ಅದು ವಿಡಿಯೋ ಅಂತ. ಮತ್ತೆ ನನಗೆ ಪುನಃ ಸಾಯ ಒಂದು 7 ಗಂಟೆ ಹೊತ್ತಿಗೆ ಪುನಃ ಇಬ್ಬರು ಫೋನ್ ಮಾಡಿದ್ರು, ಪ್ರಜ್ಞಾ ರವಿ ಅಂತ ಮತ್ತೆ ಶೋಭಕ್ ಅಂತ. ಪುನಃ ಇಬ್ಬರು ಫೋನ್ ಮಾಡಿದ್ರು, ಹರಿಣ ನಮಗೆ ಅದು ನಾಳೆ ತಿಂಡಿ ಮಾಡಬೇಕು, ತುಂಬಾ ಒಳ್ಳೆಯದಾಗಿ ಬಂದಿದೆ, ಅದು ನೋಡುವಾಗಲೇ ಖುಷಿ ಆಗ್ತದೆ, ತಿಂಡಿ ನಾಳೆನೇ ಮಾಡುವಂತ ಆಗ್ತದೆ. ಅದಕ್ಕೆ ನನಗೆ ಅದರದ್ದೊಂದು ರೆಸಿಪಿ ಮಿಡಲದ್ದೊಂದು ಸ್ಕಿಪ್ ಆಗಿದ್ದೆಲ್ಲ ವಿಡಿಯೋ ಅದನ್ನು ಹಾಕಂತ ಹೇಳಿದರು. ಅದಕ್ಕೆ ನಾನು ನಾಳೆ ವಿಡಿಯೋದಲ್ಲಿ ಇದನ್ನು ಹಾಕಿ ಮತ್ತೆ ನಾನು ಇನ್ನೊಂದು ವಿಡಿಯೋ ಹಾಕ್ತೇನೆ, ಇನ್ನೊಂದು ರೆಸಿಪಿ. ಪ್ಲೀಸ್ ಎಲ್ಲರೂ ಸಹ ನೋಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇದು ಸಹ ಒಳ್ಳೆಯದು ಫ್ರೈ ಆಯಿತು. ನೋಡಿ, ಹೀಗೆ ಬಂತು, ಇದು ಸಹ ಗೋಲ್ಡನ್ ಕಲರ್ ಬಂತು. ಈಗ ತೆಗಿಬೇಕನ್ನು ಸಹ. ನೋಡಿ, ಎರಡನ್ನು ಸಹ ಹೀಗೆ ಮಾಡಿ ತೆಗೆದಿಟ್ಟಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಬಾಣಲೆಯಲ್ಲಿ ತುಪ್ಪ ಉಂಟು, ಈಗ ಸ್ವಲ್ಪ ತುಪ್ಪ ಹಾಕ್ತೇನೆ, ಅದು ಸಾಕಾಗೋದಿಲ್ಲ. ಒಂದು ಎರಡು ಟೀ ಸ್ಪೂನ್ ಅಲ್ಲ, 2 ಟೇಬಲ್ ಸ್ಪೂನ್ ತುಪ್ಪ ಇರಲಿ. ಗ್ಯಾಸ್ ಹೈ ಫ್ಲೇಮಲ್ಲೇ ಇರಲಿ. ಈಗ ನಾವು ಉಂಟಲ್ಲ, ಹಿಟ್ಟು ರೆಡಿ ಮಾಡಿದ್ದೇವಲ್ಲ, ಅದನ್ನು ಇದಕ್ಕೆ ಈಗ ಹಾಕುವ. ಬಾಣಲೆ ಮಾತ್ರ ಒಳ್ಳೆ ಬಿಸಿಯಾಗಿರಬೇಕು. ಈಗ ಅದನ್ನು ಹಾಕುವ ಇದಕ್ಕೆ. ಈಗ ನಾವಿದಕ್ಕೆ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕುವ. ಆನಿಯನ್ ಮತ್ತು ತೆಂಗಿನಕಾಯಿ ಫ್ರೈ ಮಾಡಿದ್ದನ್ನು ಹಾಕುವ. ಈಗ ಬಿಸಿ ಉಂಟು. ಈಗ ಇದನ್ನು ನಾವು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಈಗ 5 ನಿಮಿಷ ಹೈ ಫ್ಲೇಮಲ್ಲೇ ಇರಲಿ. ಮತ್ತೆ ನಾವಿದನ್ನು 20 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. 5 ನಿಮಿಷ ಹೈ ಫ್ಲೇಮ್ ಆದಮೇಲೆ ಉಂಟಲ್ಲ 20 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. ನಾವು ಈ ಥರ ಲಿಡ್ ಕ್ಲೋಸ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಒಂದು ಹೋಲ್ ಥರ ಇರ್ತದೆ. ಹೋಗಿ ಇಲ್ಲಿ ಹೋಲ್ ಥರ ಇರ್ತದೆ, ಇದು ಓಪನ್ ಇರಬೇಕು. ಇದಕ್ಕೆ ಎಂತ ಸಹ ನಾವು ಮುಚ್ಚಲಿಕ್ಕಿಲ್ಲ. ಈಗ 5 ನಿಮಿಷ ಹೈ ಫ್ಲೇಮ್ ಆಗಿ ಮತ್ತೆ 20 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ, ಅದು ಒಳ್ಳೇದು ಬೇಯ್ತದೆ. ಮತ್ತು ನಾನು ನಿಮಗೆ ಸಿಗ್ತೇನೆ. ನೋಡಿ, ನಾನೀಗ ಕಟ್ಟೆಲ್ಲ ಮಾಡಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ, ನಿಮಗೇನೆ ಗೊತ್ತಾಗಿರ್ಬೋದು. ನೋಡಿ, ಬ್ರೆಡ್ ಥರ ಬಂದಿದೆ, ಚೂರು ಸಹ ಇದಾಗಲಿಲ್ಲ, ಕರಚಲಿಲ್ಲ, ಸ್ವಲ್ಪ ಇದಾಗಿದೆ, ಅದು ಹಾಗೇನೆ ಬರ್ತದೆ. ಕಲ್ಕಪ್ಪ ಅಂದರೆ ಹೀಗೆ ಇರಬೇಕು. ತುಂಬಾ ಸಾಫ್ಟಾಗಿದೆ, ಅಷ್ಟೇ ಟೇಸ್ಟಿಯಾಗಿದೆ. ನಾನೊಂಚೂರು ನಿಮಗೆ ಟೇಸ್ಟ್ ಮಾಡಿದ್ದೆ, ಇದೊಂಚೂರು ಮಾಡ್ತೇನೆ. ಸಿಹಿ, ಉಪ್ಪು, ಅದು ತಿನ್ನುವಾಗ ತೆಂಗಿನಕಾಯಿ ಫ್ಲೇವರು, ಆನಿಯನ್ ಫ್ಲೇವರ್, ತುಂಬಾ ತುಪ್ಪದ್ದು ಫ್ಲೇವರ್, ತುಂಬಾ ಟೇಸ್ಟಿಯಾಗಿದೆ. ನೀವು ಸಹ ಹೀಗೆ ನಮಗೆ ಟ್ರೈ ಮಾಡಿ. ಈ ಥರ ಕುಂಬಳಕಾಯಿಯ ಸ್ಟೂ ಮಾಡೋದು ಹೇಗೆ ಅಂತ ನಾನೀಗ ಹೇಳಿಕೊಡ್ತೇನೆ. ತುಂಬಾ ಟೇಸ್ಟಿ ಆಗ್ತದೆ. ಹಾಗೆಯೇ ಸ್ಪೈಸಸ್ ಅದೆಲ್ಲ ಫ್ಲೇವರ್ ತಿನ್ನುವಾಗ ಅಷ್ಟೇ ಒಳ್ಳೆಯದಾಗ್ತದೆ. ಎಂಥ ಸಹ ನಮಗೆ ಕಡಿಲಿಕ್ಕಿಲ್ಲ, ಮಸಾಲೆ ಎಲ್ಲ ರುಬ್ಲಿಕ್ಕಿಲ್ಲ, ಎಂಥ ಸಹ ಇಲ್ಲ. ಡೈರೆಕ್ಟ್ ನಾವು ಸ್ಪೈಸಸ್ಸನ್ನೆಲ್ಲ ಅದಕ್ಕೇ ಹಾಕೋದು. ಬೇಯುವಾಗ ಒಳ್ಳೆಯದಾಗ್ತದೆ. ನಾನಿದು ಹೇಗೆ ಮಾಡೋದಂತ ಹೇಳ್ತೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೇರಳ ರೆಸಿಪಿ ಅಂತಲೇ ಹೇಳ್ಬೋದು. ಕುಂಬಳಕಾಯಿಯಲ್ಲಿ ಮಾಡಿದ ಸ್ಟೂ. ಇದೆಂತ ಗೊತ್ತುಂಟ,
ಅವರಿಗೆ ಓಣಂ ದಿವಸ ಬೇಕೇ ಬೇಕಿದ್ದು ಇದು ಮತ್ತು ಕ್ರಿಶ್ಚಿಯನ್ನವರು ಸಹ ಕೊರಲು ಕಟ್ಟುವ ಹಬ್ಬಕ್ಕೆ ಏನು ಮಾಡ್ತಾರೆ ಇದನ್ನು. ನಾನೊಂದು ಅರ್ಧ ಹೋಳು ಕುಂಬಳಕಾಯಿ ತಗೊಂಡಿದ್ದೇನೆ. ಇಷ್ಟಿಷ್ಟು ದೊಡ್ಡ ಸಾಕು ಇದು ಕಟ್ ಮಾಡಿದ್ದು. ಇದನ್ನು ನಾನು ಉಂಟಲ್ಲ ಒಂದು ಇಷ್ಟಿಷ್ಟು ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ನಾನು ಇದನ್ನು ಉಂಟಲ್ಲ ಯಾವ ಪಾತ್ರೆಯಲ್ಲಿ ನಾವು ಬೇಯಿಸ್ಲಿಕ್ಕೆ ಇಡ್ತೇವೆ ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತೇನೆ. ಈಗ ಇದನ್ನು ನೀರು ಹಾಕಿ ಇದು ಮಾಡೋದು ಬೇಡ. ಇದಕ್ಕೆ ನಾವು ತೆಂಗಿನಕಾಯಿಯ ಹಾಲಿನಿಂದಲೇ ಬೇಯಿಸಬೇಕು ಇದನ್ನು. ಇದಕ್ಕೆ ನಾನು ಮತ್ತೆಂತೆಲ್ಲ ಹಾಕ್ತೇನೆಂದರೆ, ಒಂದು ಸಣ್ಣದಾಗಿ ಹಚ್ಚಿದ ನೀರುಳ್ಳಿ, ನೀರುಳ್ಳಿ ಎಲ್ಲ ಕಟ್ ಮಾಡಿಯೇ ಹಾಕಿಬಿಡಿ. ಮತ್ತು 2 ಹಸಿಮೆಣಸು, ಗ್ರೀನ್ ಚಿಲ್ಲಿ, ಸ್ವಲ್ಪ 1 ತುಂಡು ಶುಂಠಿಯನ್ನು ನಾನು ಚಚ್ಚಿ ಹಾಕಿದ್ದೇನೆ, ಗುದ್ದಿ 1 ತುಂಡು ಶುಂಠಿ, 7-8 ಎಸಳು ಬೆಳ್ಳುಳ್ಳಿಯನ್ನು ಸಹ ನಾನು ಗುದ್ದಿ ಹಾಕಿದ್ದೇನೆ, ಚಚ್ಚಿ ಹೀಗೆ ಸಣ್ಣದ ಹೀಗೆ ಇದರಲ್ಲಿ ಚಚ್ಚಿ ಹಾಕಿದ್ದೇನೆ. ಮತ್ತು ನಾನು ಇದಕ್ಕೆ 3 ಏಲಕ್ಕಿ, 4 ಲವಂಗ, ಒಂದು 6-7 ಎಸಳು 6-7 ಕಾಳು ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು, ಮತ್ತು 1-2 ತುಂಡು ಚಕ್ಕೆ ಕಟ್ ಮಾಡಿ ಹಾಕಿದ್ದೇನೆ, ಮತ್ತು 2 ಪಲಾವ್ ಎಲೆ, ಮತ್ತು ಒಂದು 7-8 ಎಸಳು ಇದು ಕರಿಬೇವು. ಇದೆಲ್ಲ ಹಾಕಿ ಇದು ಎಂತ ಸಹ ನಮಗೆ ಕಡಿಲಿಕ್ಕೆ ಇದನ್ನೆಲ್ಲ ಗ್ರೈಂಡ್ ಮಾಡಿ ಇದು ಮಾಡಲಿಕ್ಕಿಲ್ಲ, ಮಸಾಲೆ ಎಲ್ಲ ರುಬ್ಲಿಕ್ಕಿಲ್ಲ. ಹೀಗೇ ಮಾಡಿ ಇಡೋದು, ಹೀಗೇ ಮಾಡಿ ಬೇಯಲಿಕ್ಕೆ ಇಡೋದು. ಇದಕ್ಕೆ ಸ್ವಲ್ಪ ನೋಡಿ ಎಲ್ಲ ಹಾಕಿದೆ ಸ್ಪೈಸಸ್, ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳ್ತೇನೆ. ಕುಂಬಳಕಾಯಿ, ಮತ್ತು ಒಂದು 7-8 ಎಸಳು ಚಚ್ಚಿದ ಬೆಳ್ಳುಳ್ಳಿ, 1 ತುಂಡು ಶುಂಠಿ ಚಚ್ಚಿ ಹಾಕಿದ್ದು, 2 ಚಕ್ಕೆ ಇದು 3 ಏಲಕ್ಕಿ, 4 ಲವಂಗ, 1-2 ತುಂಡು ಚಕ್ಕೆ, 1-2 ಪಲಾವ್ ಎಲೆ, ಮತ್ತು ನಾನು 1 ನೀರುಳ್ಳಿ ಸಣ್ಣದಾಗಿ ಹೆಚ್ಚಿದ, ಮತ್ತು ಒಂದು 7-8 ಕಾಳು ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು, ಮತ್ತೊಂದು 7-8 ಎಸಳು ಕರಿಬೇವು ಅಷ್ಟು ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತೇನೆ, ಟರ್ಮರಿಕ್ ಪೌಡ್ರು. ಮತ್ತು ಇದಕ್ಕೆ ನಾನು ಮೊದಲು ಉಂಟಲ್ಲ ನಾನೊಂದು ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ. ಅರ್ಧ ಹೋಳು ತೆಂಗಿನಕಾಯಿಯನ್ನು ತುರಿದು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಇದರದ್ದು ನಾವು ಸ್ವಲ್ಪ ದಪ್ಪ ಹಾಲು ತೆಗೆದಿಡಬೇಕು, ದಪ್ಪ ಹಾಲು. ಮತ್ತೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿದರೆ ಇದು ಹಾಲು ಹಾಕಿದರೆ ಆಯಿತು. ಅದು ಸ್ವಲ್ಪ ನೀರಿದ್ದರೆ ಸಹ ಚಿಂತಿಲ್ಲ. ಈಗ ನಾವು ಮೊದಲು ಇದನ್ನು ದಪ್ಪ ಹಾಲನ್ನು ಸ್ವಲ್ಪ ತೆಗೆದಿಡುವ. ಇದು ಬಾಯ್ಲ್ಡ್ ರೈಸಿಗಿಂತ ವೈಟ್ ರೈಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ನಾನು ಇದನ್ನು ಡೈರೆಕ್ಟ್ ಇದಕ್ಕೇ ಹಾಕ್ತೇನೆ. ಸ್ವಲ್ಪ ನೀರು ಹಾಕಿ ಇದು ಮಾಡುವ. ಹಾಲಲ್ಲಿ ಇದು ಬೇಯಿಸೋದಲ್ಲ ಒಳ್ಳೆದಾಗ್ತದೆ. ನೀರಲ್ಲಿ ಎಂತ ಸಹ ಹಾಕಲಿಕ್ಕೆ ಹೋಗಬೇಡಿ, ಹಾಲಿದ್ದೇ ನೀರು ಹಾಕಿ. ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಹಾಲು ಜಾಸ್ತಿ ತಗೊಳ್ಳಿ. ನೋಡಿ ಸ್ವಲ್ಪ ಹಾಲು ದಪ್ಪ ಹಾಲು ತೆಗೆದಿಟ್ಟಿದ್ದೇನೆ. ಇದು ಲಾಸ್ಟಿಗೆ ಹಾಕಲಿಕ್ಕೆ ಉಂಟು ನಮಗೆ. ಈಗ ಇದು ಒಂದು ಒಳ್ಳೆದು ಮಿಕ್ಸ್ ಮಾಡುವ. ಯಾಕಂದರೆ ನಾವು ಮಸಾಲೆ ಎಲ್ಲ ಎಂತ ಸಹ ರುಬ್ಬುವುದಿಲ್ಲ, ಅಲ್ಲಿ ಇದೆಲ್ಲ ಹಾಕಿದ್ದುಂಟಲ್ಲ ಇದರಲ್ಲಿ ಫ್ಲೇವರ್ ಬಿಡಬೇಕು. ಹಾಗಾಗಿ ಒಳ್ಳೆದಾಗ್ತದೆ ಮಾತ್ರ, ಪರಿಮಳ ಎಲ್ಲ ಒಳ್ಳೆದು ಬಿಡ್ತದೆ. ನೀವು ಮನೆಯಲ್ಲಿ ಮಾಡಿ ಹೀಗೆ ಬಾಯಿ ಮುಚ್ಚಿ ಈಗ ಗ್ಯಾಸಲ್ಲಿ ಇರ್ತೇನೆ ನಾನೀಗ. ಈಗ ಬೇಯ್ತಾ ಬಂತು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ಒಂದು ಮಿಕ್ಸ್ ಮಾಡುವ. ಆಚೆ ಸೈಡ್ ಅನ್ನಕ್ಕೆ ಸಿಟ್ಟೆ ಕುಕ್ಕರಲ್ಲಿ ಇಟ್ಟದ್ದು ವೈಟ್ ರೈಸ್ ಎಲ್ಲ. ನಾನು ಬಾಸ್ಮತಿ ರೈಸ್ ತಗೊಂಡದ್ದು. 2 ವಿಸಿಲ್ ಕೂಗಿಸಿದ್ರೆ ಆಯಿತು. ಅಲ್ಲಿ ಅನ್ನ ಸಾಕ್ತದೆ, ಇಲ್ಲಿ ಪದಾರ್ಥ ಸಾಕ್ತದೆ. ಮತ್ತು ಪರಿಮಳ ಒಳ್ಳೆದು ಬರ್ತಾ ಉಂಟು. ಏಲಕ್ಕಿ ಅದು ಲವಂಗದ್ದೆಲ್ಲ ಫ್ಲೇವರ್ ಬಿಡ್ತದಲ್ಲ, ಅದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಫ್ಲೇವರ್ ಬರ್ತಾ ಉಂಟು. ಮತ್ತು ನಾನು ಹೇಗೆ ಆಗಿದೆ ಅಂತ ಹೇಳ್ತೇನೆ ನಿಮಗೆ, ಟೇಸ್ಟ್ ಮಾಡಿ ನೋಡಿ. ಒಳ್ಳೆದು ಬೆಂದಿದೆ, ಕುಂಬಳಕಾಯಿ ಎಲ್ಲ ಒಳ್ಳೆದು ಬೆಂದಿದೆ. ಇವಾಗ ನಾವು ಸ್ವಲ್ಪ ದಪ್ಪ ಹಾಲು ತೆಗೆದಿಟ್ಟಿದ್ದೇವೆಲ್ಲ ಅದನ್ನು ಹಾಕ್ತೇವೆ. ಈಗ ಉಪ್ಪೆಲ್ಲ ಹಾಕಿ ಆಗಿದೆ, ಈಗ ಒಳ್ಳೆ ಬೆಂದಿದೆ, ಉಪ್ಪೆಲ್ಲ ಕರೆಕ್ಟ್ ಉಂಟು. ಈಗ ದಪ್ಪ ಹಾಲು ಹಾಕಿ ಒಂದು ಕುದಿ ಬಂದರೆ ಸಾಕು. ಮತ್ತೊಂದು ಒಳ್ಳೇದು ಮಾಡೋದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ನಾನು ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ. ಈಗ ಇದು ಒಳ್ಳೆದೊಂದು ಕುದಿ ಬರಲಿ. ಆಯಿತು, ನಮ್ಮದು ಈಗ ರೆಡಿ ಆಗ್ತದೆ. ಮತ್ತು ಪರಿಮಳ ಅಂತೂ ಎಷ್ಟು ಒಳ್ಳೇದು ಬರ್ತದೆ ಅಂದರೆ ಸ್ಪೈಸಸ್ ಅದೆಲ್ಲ ಒಳ್ಳೇದು ಬರ್ತಾ ಉಂಟು ಪರಿಮಳ. ನಮ್ಮ ಕುದಿ ಬರಲಿ.
ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು, ಉಪ್ಪು ಎಲ್ಲ ಪರ್ಫೆಕ್ಟ್ ಉಂಟು, ಫ್ಲೇವರ್ ಅಂತೂ ತುಂಬ ಟೇಸ್ಟಿಯಾಗಿದೆ. ನಾನು ಮತ್ತು ವೈಟ್ ರೈಸ್ನೊಟ್ಟಿಗೆ ತಿಂತು ನೋಡ್ತೇನೆ ಹೇಗೆ ಆಗಿದೆ ಅಂತ. ಈಗ ಇದಕ್ಕೊಂದು ಒಳ್ಳೆದು ಒಗ್ಗರಣೆ ಕೊಡುವ. ಗ್ಯಾಸ್ ಆಫ್ ಮಾಡಿದೆ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ. ಮೊದಲಿಗೆ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ಒಗ್ಗರಣೆಗೆಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ, ಒಳ್ಳೆಯದಾಗ್ತದೆ, ಪರಿಮಳ ಒಳ್ಳೇದು ಬರ್ತದೆ. ಇದರಲ್ಲಿ ಮಾತ್ರ ತುಂಬ ಬೆನಿಫಿಟ್ ಉಂಟು ಬೂದು ಕುಂಬಳಕಾಯಿಯಲ್ಲಿ. ಎಂತಂದರೆ ವೆಯ್ಟ್ ಲಾಸ್ ಮಾಡ್ತಾರೆ ಕೆಲವರು. ನಾನು ಸಹ ಮಾಡ್ತಿದ್ದೇನೆ ಇದನ್ನು, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಿದ್ದೇನೆ ಇದನ್ನು. ಇದು ಮಾಡಿ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ತೇನೆ ಒಗ್ಗರಣೆಗೆ. ಜೀರಿಗೆ ಪಟ ಅಂದಾಗ ಇದೆಲ್ಲ ಹಾಕಲಿಕ್ಕಿಲ್ಲ, ಸಾಸಿವೆಲ್ಲ ಹಾಕಲಿಕ್ಕಿಲ್ಲ ಒಗ್ಗರಣೆಗೆ. ಮತ್ತು 2 ಮೆಣಸು, ಒಣಮೆಣಸು, ಕೆಂಪು ಕಲರ್ ಮೆಣಸು ಬರ್ತದಲ್ಲ, ಅದನ್ನು ಹಾಕಿದೆ ಒಗ್ಗರಣೆಗೆ. ಇಷ್ಟೇ. ನಾವು ಕರಿಬೇವು ಹಾಕಿದೆ, ಅದರದ್ದು ಫ್ಲೇವರ್ ಈಗ ಒಳ್ಳೇದು ಬಿಟ್ಕೊಳ್ತದಲ್ಲ ಹಾಕಿದ್ದು. ಒಗ್ಗರಣೆ ಸಹ ರೆಡಿ ಆಯಿತು. ಈಗ ಇದಕ್ಕೆ ಹಾಕುವ ನಾವು. ನಮ್ಮ ಕೇರಳ ಸ್ಟೈಲ್ನ ಸ್ಟೂ ರೆಡಿ ಆಯಿತು. ಮತ್ತು ನಾನು ಸರ್ವ್ ಮಾಡುವಾಗ ಟೇಸ್ಟ್ ಎಲ್ಲ ನೋಡ್ತೇನೆ ಹೇಗೆ ಬಂದಿದೆ ಅಂತ. ಇದರಲ್ಲಿ ಮಾತ್ರ ತುಂಬ ಒಳ್ಳೆಯ ಬೆನಿಫಿಟ್ಸ್ ಉಂಟು. ಎಂತಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಈ ಡ್ರಿಂಕನ್ನು ಯೂಸ್ ಮಾಡ್ತಾರೆ. ಕುಂಬಳಕಾಯಿಯನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಖಾಲಿ ಹೊಟ್ಟೆಗೆ ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತದೆ. ಮತ್ತು ಬೂದು ಕುಂಬಳಕಾಯಿಯದ್ದು ಹಲ್ವ ಮಾಡ್ತಾರೆ, ಕಾಶಿ ಹಲ್ವ ಅಂತ. ಸ್ಟೂ ಮಾಡ್ತಾರೆ, ಕೇರಳ ಸ್ಟೈಲ್ ಸ್ಟೂ ಮಾಡ್ತಾರೆ. ಮತ್ತು ಇದರದ್ದೊಂದು ಕೊದ್ದೆಲ್ ಅಂತ ಹೇಳ್ತಾರಲ್ಲ, ಹುಳಿ ಅಂತ ಹೇಳ್ತಾರೆ, ಅದು ಸಹ ಮಾಡ್ತಾರೆ. ಮತ್ತು ಇದು ಮೇಯ್ನಾಗಿ ದೃಷ್ಟಿ ತೆಗಿಲಿಕ್ಕೆಲ್ಲ ಮನೆ ಒಕ್ಲಿನ ದಿವಸ ಎಲ್ಲ ಅದಕ್ಕೆ ಗಾಡಿ ಪೂಜೆಗೆಲ್ಲ ಇದನ್ನೆಲ್ಲ ಎಡ್ದು ಬಿಸಾಕ್ತಾರಲ್ಲ, ಆ ಥರ ಎಲ್ಲದಕ್ಕೂ ಒಳ್ಳೆ ಬೆನಿಫಿಟ್ಸ್ ಉಂಟು. ಒಳ್ಳೆ ನಮ್ಮ ಹೆಲ್ತಿಗೆ ಸಹ ಒಳ್ಳೆ ಬೆನಿಫಿಟ್ಸ್ ಉಂಟು. ಹಾಗೆಯೇ ಈಗ ನಾನು ಇದು ಮತ್ತು ಸರ್ವ್ ಮಾಡುವಾಗ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ. ನಾನೀಗ ವೈಟ್ ರೈಸ್ನೊಂದಿಗೆ ಸರ್ವ್ ಮಾಡ್ತಿದ್ದೇನೆ. ಇದು ಮಾತ್ರ ವೈಟ್ ರೈಸ್ನೊಂದಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ಬೋದು, ಆದರೆ ವೈಟ್ ರೈಸ್ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಊಟ ಮಾಡುವಾಗ. ಇದರ ಜೊತೆ ನಾನು ಪೈನ್ಯಾಪಲ್ ಚಟ್ನಿ ಮಾಡಿದ್ದೆ. ಇದು ನನ್ನ ರೆಸಿಪಿ ಚಾನಲಲ್ಲಿ ಉಂಟು. ಪೈನ್ಯಾಪಲ್, ಹಸಿರು ಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಮತ್ತು ಸಾಲ್ಟ್ ಅಷ್ಟೇ. ಇದೊಂದು ಸೈಡಿಗೆ ಇರಲಿ, ಒಳ್ಳೆಯದಾಗ್ತದೆ. ಪೈನ್ಯಾಪಲ್ ಇತ್ತು, ಅದಕ್ಕೊಂದು ಚಟ್ನಿ ಮಾಡಿದ್ದು. ಮತ್ತು ನಾನು ಕುಂಬಳಕಾಯಿಯ ಸ್ಟೂ, ಎಷ್ಟು ಒಳ್ಳೆಯದಾಗಿದೆ ನೋಡಿ, ಕಲರ್ಫುಲ್ಲಾಗಿ ಬಂದಿದೆ. ನಾನೊಂಚೂರು ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತ ರೈಸ್ನ ಜೊತೆಗೆ. ತುಂಬ ಟೇಸ್ಟಿಯಾಗಿದೆ. ಅದರದ್ದು ಫ್ಲೇವರ್ ಎಲ್ಲ ಬಿಟ್ಕೊಂಡಿದೆ, ಸ್ಪೈಸಸ್ ಅದೆಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈಯೇ ಮಾಡಬಹುದು. ಯಾಕೆಂದರೆ ಇದು ವೆಜ್ ಎಲ್ಲ ಇರುವಾಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ವೈಟ್ ರೈಸಿಗೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.